ಹಾಯ್ ಹಲೋ ನಮಸ್ತೆ ಫ್ರೆಂಡ್. ಇದು ಹರಿಹರಪುರ ಅಂತಂದ್ಬಿಟ್ಟು ನಾವು ಶೃಂಗೇರಿಯಿಂದ ಆನ್ ದ ವೇ ಈಗ ಕೊಲ್ಲೂರಿಗೆ ಹೊರಟಿದ್ದು. ಆ ರೋಡಲ್ಲಿ ಬರೀ 20 ಕಿಲೋಮೀಟ್ರ್ ಸಿಗುತ್ತೆ. ಆ 20 ಕಿಲೋಮೀಟ್ರ್ ಮಧ್ಯದಲ್ಲಿ ಹರಿಹರಪುರ ಅಂತೈತೆ. ಆ ಹರಿಹರಪುರದಲ್ಲಿ ನೀವು ಲೆಫ್ಟ್ ಒಳಗಡೆ ತಗೋಬೇಕು. ಜಸ್ಟ್ ಒಂದು 50 ಮೀಟ್ರ್ ಆಗ್ಬೋದು ಅಷ್ಟೇನಿದೆ, ಹತ್ತಿರ ಇದೆ ನೋಡಿ. ಇದು ರೂಮ್ಗಳಿದು, ಇಲ್ಲಿ ರೂಮ್ಗಳು ಸಿಗುತ್ತೆ. ಅಕಸ್ಮಾತ್ ಏನಾದ್ರು ಶೃಂಗೇರಿಗೆ ಹೋಗೋರು ಆಗೊಂಬೆ ಘಾಟಿಯಿಂದ ಬಂದು ಶೃಂಗೇರಿಗೆ ಹೋಗ್ತಿರೋರು ಅಲ್ಲೇನಾರು ರಸದ ಅಂತ ನಿಮ್ಗೆ ಏನಾರು ಮಾಹಿತಿ ಇತ್ತು ಅಂದರೆ ನೀವು ಹರಿಹರಪುರಕ್ಕೆ ಬಂತು ಅಂತಂದರೆ ಇಲ್ಲಿ ರೂಮ್ ಮಾಡ್ಬೋದು. ಇದು ತಂಗಿ ಇಲ್ಲಿ ನೋಡಿ, ಇಲ್ಲಿ ಟೆಂಪಲ್ ಇದೆ. ಇಲ್ಲಿ ತುಂಬ ಚೆನ್ನಾಗೈತೆ ಟೆಂಪಲ್ಲು, ಹಳೇ ಟೆಂಪಲ್ಲು, ಸೂಪರಾಗೈತೆ. ಇಲ್ಲಿ ಆಂಜನೇಯ ವಿಗ್ರಹ ಮಾಡೋರೆ, ಆ ವಿಗ್ರಹನೂ ಸೂಪರಾಗೈತೆ. ಸಿದ್ಧಿ ಭಕ್ತ ಆಂಜನೇಯ ಸ್ವಾಮಿ ಸನ್ನಿಧಾನ. ನಾವು ಹಾಗೆ ಒಂದು ರೌಂಡ್ ಬಳಸ್ಕೊಂಡೇ ಬಂದ್ಬೋಣ. ನೋಡಿ, ಇದು ಎಂಟ್ರೆನ್ಸ್. ಇದು ನೋಡ್ಕೊಳ್ಳಿ, ದಿವ್ಯ ಕ್ಷೇತ್ರ ಹರಿಹರಪುರ ನೋಡಿ. ಇದು ರೂಮ್ಸ್ಗಳಿದು, ರೂಮ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ರೂಮ್ಗಳು. ಇದು ನೋಡಿ, ಇದು ವಿಗ್ರಹ ಆಂಜನೇಯ ಟೆಂಪಲ್, ಆಂಜನೇಯ ಮೂರ್ತಿ ಮಾಡಿದ್ದಾರೆ ಇಲ್ಲಿ. ನೋಡಿ, ಈಗ ಎಂಟ್ರೆನ್ಸ್ ಬಂದಿದ್ದೀವಿ ಆಯಿತಾ. ಈಗ ಮೊದಲನೇಗೆ ನಿಮಗೆ ಆಮೆ ಮೇಲಿಂದ ಹೋಯ್ತಾ ನೋಡಿ. ಇದು ಆಂಜನೇಯ ವಿಗ್ರಹ. ಆಂಜನೇಯ ಮೂರ್ತಿ ಇದೆ. ನೋಡಿ ಫ್ರೆಂಡ್, ಆಂಜನೇಯ ಟೆಂಪಲ್ ನೋಡ್ಕೊಂಡು ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಹೋಗ್ತಿದ್ದೀವಿ. ನೋಡಿ, ತುಂಬ ಸುಂದರವಾಗಿದೆ, ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಶೃಂಗೇರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಿಮಗೆ 20 ಕಿಲೋಮೀಟ್ರ್ ಅಷ್ಟೇ, ಜಸ್ಟ್ 20 ಕಿಲೋಮೀಟ್ರ್ ನಿಮಗೆ ಸಿಗುತ್ತೆ ಹರಿಹರಪುರ. ನೋಡಿ, ಅಕಸ್ಮಾತ್ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಲಾಸ್ಟಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಶೃಂಗೇರಿಗೆ ಹೋಗೋರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗೈತೆ ನೋಡಿ. ಅದಾಗಲೇ ನಿಮಗೆ ಆಂಜನೇಯ ಟೆಂಪಲ್ ತೋರಿಸ್ದೆ. ನೋಡಿ ಫ್ರೆಂಡ್, ಅಲ್ಲಿಂದ ಬಂದು ಇಲ್ಲಿ ಬರಬೇಕು. ಫ್ರೆಂಡ್, ಇಲ್ಲಿ ತೀರ್ಥಸ್ಥಾನ ಮಾಡಿಸ್ತಾರೆ, ತೀರ್ಥಸ್ಥಾನ. ನೋಡಿ, ಇದು ದೇವಸ್ಥಾನ, ಇಲ್ಲಿದೆ ಟೆಂಪಲ್ಲು, ಹೋಗಬೇಕು. ನೋಡಿ ಫ್ರೆಂಡ್, ಇದು ಎಂಟ್ರೆನ್ಸ್ ದೇವಸ್ಥಾನ. ನೋಡಿ, ಇಲ್ಲಿ ಇನ್ನು ಮುಂದೆ ಕಾಮಧೇನು ಗೋಪುರ ಅಂತೈತೆ, ನೋಡೋಣ, ಅಲ್ಲೂ ಹೋಗಿ ವಿಡಿಯೋ ಮಾಡೋಣ. ಈಗ ಇದನ್ನು ಕಟ್ ಮಾಡ್ತೀನಿ, ಅದನ್ನು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಬರೋರು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಶೃಂಗೇರಿ ಆಗೊಮ್ಮೆ ಟ್ರಿಪ್ ಹೊಡೆಯೋರು ಈ ಸೈಡು ಹರಿಹರಪುರ ಅಂದ್ಬಿಟ್ಟಿದೆ, ತುಂಬ ಚೆನ್ನಾಗಿದೆ ಟೆಂಪಲ್ ನೋಡಿ.